ಏನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಪನ್ನೀರ್ ಸಬ್ ಅಂತ ನಾನು ತರಿಸ್ಕೊಂಡಿದ್ದೀನಿ. ನೋಡಿ ಒಳಗಡೆ ಫುಲ್ಲು ಚೀಸು ಗುರು, ಫುಲ್ ಚೀಸು, ಫುಲ್ಲಿ ಕಂಪ್ಲೀಟ್ಲಿ ಲೋಡೆಡ್ ಗುರು. ಲೋಡೆಡ್ ಅಂದರೆ ಲೋಡೆಡು, ಹಿಂಗಿರ್ಬೇಕು ಲೋಡೆಡ್ ಫ್ರೈಸು. ಆಹಾ. I'm having cheese fries right now, and they're really good. Yeah, really. So what you good. had? What you did? I'm having a veg supreme burger, and it's really, really tasty. Okay. Yeah. So what about you? I'm having Korean fried Korean fries. Korean fried Korean wings. Okay. Very tasty. I would suggest the Zinger burger. It's very good. I'm very unfortunately I didn't order it. Next time I will. It's very good. I had one bite. I'm hooked. I had the Zinger burger and I thought it was a good option. And the chicken was really nice. And the bun was also really good. I thought the bun was really good. And I also had the wings. The wings are really good and they're also a bit spicy. Yeah, like the And they're Korean also- wings, I wasn't expecting them to be actual have Korean taste, but they do. It's really good. Yeah, and very cost friendly, very very cost friendly. I think they've really made it for like the Christ, student body, that we can come here and afford something. Because today in our PG we didn't have dinner, so we were like, where do we go? For some affordable food. So this is like a very good place. Your tummy like is full and at a very good cost. I think. Yeah. It's a very nice vibe, also very nice ambience, and the food is very, very good. It's very like cost friendly. We're all on a budget right now because our parents are giving a certain amount of All money. students. Yes, we are students, cash students. So there's like certain amount of budget we have, and this falls perfectly under it, and the food is very, very good. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇ ಯೂಸ್ ಕೆಫೆ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿದೀವಿ ಗೊತ್ತಾ? ಇವತ್ತು ಸಪ್ನಾ ಮಾರ್ಟ್ ಆಪೋಸಿಟ್ 3rd ಬ್ಲಾಕ್ HMT ಲೇಔಟ್ ಕ್ರೈಸ್ಟ್ ಯೂನಿವರ್ಸಿಟಿ ಕ್ಯಾಂಪಸ್ ಹಿಂಭಾಗ ನಾಗಸಂದ್ರ ಮೆಟ್ರೋ ಸ್ಟೇಷನ್, ನಾಗಸಂದ್ರ ಏರಿಯಾ ಇದೆಯಲ್ಲ, ಅಲ್ಲಿ ಇದೀವಿ ಇವತ್ತು. ಅಲ್ಲಿ ಯಾವ್ದಪ್ಪ ಜಾಗ ಅಂತೀರಾ? ದ ರಾಯಲ್ ಬರ್ಗರ್ಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದೀವಿ. ರಾಯಲ್ ಆಗಿ ಕೂತ್ಕೊಂಡು ವೆರೈಟೀಸ್ ಆಫ್ ಬರ್ಗರ್ಸ್ ನ ಟ್ರೈ ಮಾಡೋದಕ್ಕೋಸ್ಕರ ರಾಯಲ್ ಬರ್ಗರ್ಸ್ ನಾವು ಬಂದಿರೋವಂಥದ್ದು. ಸಪ್ನಾ ಮಾರ್ಟ್ ಆಪೋಸಿಟ್ ಅಲ್ಲೇ ಇದು ಬರುತ್ತೆ. ಕೆಳಗಡೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಕೆಳಗಡೆ ಬಂದು ಒಳಗಡೆ ಫುಡ್ ಕೋರ್ಟ್ ತರ ಇರುತ್ತೆ. ಒಳಗೆ ಬಂದು ಈ ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಬಂದ್ರೆ ಆಪೋಸಿಟ್ ಅಲ್ಲೇ ನಿಮಗ್ ಕಾಣೋದು ರಾಯಲ್ ಬರ್ಗರ್ಸ್. ದ ರಾಯಲ್ ಬರ್ಗರ್ಸ್ ಏನಪ್ಪ ಸ್ಪೆಷಾಲಿಟಿ ಇಲ್ಲಿ ಅಂದ್ರೆ, ಇಲ್ಲಿ ಮಧ್ಯಾಹ್ನ 3 ಗಂಟೆ ಓಪನ್ ಆದ್ರೆ ಮತ್ತೆ ಕ್ಲೋಸ್ ಆಗೋದು ಬೆಳಗಿನ ಜಾವ 4 ಗಂಟೆ 4 AM ಗೆ ಮಾತ್ರ. 4 AM ಗೆ ಅಲ್ಲಿವರೆಗೂ ಓಪನ್ ಇರುತ್ತೆ ಗುರು ಇದು. ಸೊ ಸೂಪರ್ ಅಲ್ಲ? ಯಾವಾಗ ಬಂದ್ರು ಫುಡ್ ಸಿಗುತ್ತೆ ಇಲ್ಲಿ. ಹಾಗಾದ್ರೆ ಸೊ ಬನ್ನಿ, ತಡ ಮಾಡಿದೆ. ಯಾವ್ಯಾವ ತರ ಬರ್ಗರ್ಸ್ ಇದೆ, ತುಂಬಾ ಒಳ್ಳೆ ಒಳ್ಳೆ ಫ್ರೈಸ್ಗೆ ಫೇಮಸ್ ಅಂತ ಇದು. ಫ್ರೆಂಚ್ ಫ್ರೈಸ್ಗೆ ಬೇರೆ ಬೇರೆ ಲೋಡೆಡ್ ಫ್ರೆಂಚ್ ಫ್ರೈಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಆಮೇಲೆ ಪಿಜ್ಜಾ ಕೂಡ ಸಿಗುತ್ತೆ, ಡೆಸರ್ಟ್ಸ್ ಕೂಡ ಸಿಗುತ್ತೆ, ಮೊಯಿಟೋಸ್ ಸಿಗುತ್ತೆ, ಬರ್ಗರ್ ಸಿಗುತ್ತೆ, ಆಮೇಲೆ ರ್ಯಾಪ್ಸು, ರೋಲ್ಸು, ಪ್ರತಿಯೊಂದು ಎಲ್ಲ ಫುಲ್ಲಿ ಲೋಡೆಡ್. ಸೊ ನಾವು ಅದರಲ್ಲಿ ಒಂದಷ್ಟು ಟ್ರೈ ಮಾಡುವ ಅಂತ ಬಂದಿದ್ದೀವಿ. ನಿಮಗೂ ಕೂಡ ತೋರಿಸೋಣ ಅಂತ. ನೀವೇನಾದರೂ ಸುತ್ತಮುತ್ತ ನಾಗಸಂದ್ರ ಸುತ್ತಮುತ್ತ ಇದ್ರೆ ರಾಯಲ್ ಬರ್ಗರ್ಸ್ಗೆ ಒಂದ್ಸಲ ವಿಸಿಟ್ ಕೊಡ್ಬೋದು. ಬನ್ನಿ ಫುಡ್ ಹೇಗಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂತ ನೋಡೋದಾದ್ರೆ, ದೊಡ್ಡ ಗಾತ್ರದ ಒಂದು ನಾನ್ ವೆಜ್ ರ್ಯಾಪ್ನ ತರಿಸ್ಕೊಂಡಿದ್ದೀವಿ, ಅಂದರೆ ಚಿಕನ್ ರ್ಯಾಪ್ನ ತರಿಸ್ಕೊಂಡಿದ್ದೀವಿ. ಭಾರ ಇದೆ ಗುರು, ಸಖತ್ ದೊಡ್ಡದಾಗಿದೆ. ಕ್ಯಾಮ್ರಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಸೀರಿಯಸ್ಲಿ ದೊಡ್ಡದಾಗಿದೆ. ಸೊ ಅದಾದಮೇಲೆ ಇದು ಲೋಡೆಡ್ ಫ್ರೈಸ್ ಅಂತ, ಲೋಡೆಡ್ ಚಿಕನ್ ಫ್ರೈಸ್ ಇದು. ಆ್ಯಕ್ಚುಲಿ ಚಿಕನ್ನು ಮತ್ತು ಕ್ಯಾಬೇಜು ತುಂಬ ಮಯೋನೀಸು, ಸಾಸು, ಫ್ರೈಸು ಪ್ರತಿಯೊಂದು ಹಾಕಿರ್ತಾರೆ, ಕಂಪ್ಲೀಟ್ಲಿ ಲೋಡೆಡ್. ಅದಾದಮೇಲೆ ಇದು ಬಂದು ಸಬ್ ಅಂತಾರೆ, ಪನ್ನೀರ್ ಸಬ್ ಅಂತ ತರಿಸ್ಕೊಂಡಿದ್ದೀವಿ. ಇದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಪನ್ನೀರ್ ಸಬ್. ಆಮೇಲೆ ಬರ್ಗರ್ ಇದೆ, ಚಿಕನ್ ಬರ್ಗರ್ ಇದೆ. ಅದಾದಮೇಲೆ ಪಾಕೆಟ್ ಪಿಜ್ಜಾ ಇದೆ. ಪಾಕೆಟ್ ಪಿಜ್ಜಾ ಅಂತ ಇದ್ರ ಹೆಸರು. ಒಳಗಡೆ ಹೇಗಿರುತ್ತೋ ಗೊತ್ತಿಲ್ಲ ನನಗೆ, ಬಟ್ ಪಾಕೆಟ್ ಪಿಜ್ಜಾ. ಆಮೇಲೆ ಬ್ಲೂ ಲಗನ್ ಮೊಯಿಟೋ ತರಿಸ್ಕೊಂಡಿದ್ದೀವಿ. ಬನ್ನಿ ಒಂದೊಂದಾಗಿ ತಿನ್ನುವ. ಫಸ್ಟು ಈ ರ್ಯಾಪ್ನ ತಿನ್ನುವ. ಕ್ಲೀನಾಗಿ ರ್ಯಾಪ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ತಿಂದಾದ್ಮೇಲೆ ನಾನು ಒಂದು ರ್ಯಾಪ್ ಸಾಂಗ್ ಆಡ್ಬಿಡ್ತೀನ, ನೋಡೋಣ. ಓ ಘಮ ಘಮ ಅಂತ ಇದೆ, ಸೂಪರ್. ಅಯ್ಯೋ ಸೈಜ್ ನೋಡ್ತೀರಾ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ. ಬಾ ಈ ಸೈಜು ನನ್ನ ಕೈ ನೋಡಿ, ನನ್ನ ಕೈ ಹೇಗಿದೆ, ಈ ಸೈಜ್ ಹೆಂಗಿದೆ ನೋಡಿ. ಇಷ್ಟಿದೆ ಸೈಜು. ಈ ಸೈಜಲ್ಲಿದೆ. ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಚಿಕನ್ ರ್ಯಾಪು ತಿಂದ್ಬಿಡೋಣ. ಯಾವ ಕಡೆಯಿಂದ ತಿನ್ನೋದಿದು? ಹಿಂಗೆ ತಿಂದ್ಬಿಡೋಣ. ಒಳಗಡೆ ಚಿಕನ್ ಸಖತ್ ಫ್ರೆಶ್ ಆಗಿ ಕ್ರಿಸ್ಪಿಯಾಗಿದೆ. ಮೇಲ್ಗಡೆ ರ್ಯಾಪ್ ಮಾಡಿರೋದು ಅಷ್ಟೇ ತಿನ್ನಾಗಿದೆ. ಫಸ್ಟ್ ಬೈಟಲ್ಲೇ ನಿಮಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಗುತ್ತೆ. ಆಹಾ, ತಿಂದು ಹಂಗೆ ನುಂಗ್ಬಿಡ್ಬೋದು, ಜಾಸ್ತಿ ಅಗಿಯೋ ಅವಶ್ಯಕತೆ ಇಲ್ಲ. ಟೇಸ್ಟಿಯಾಗಿದೆ. ಮಯೋನೀಸ್ ಎಲ್ಲ ಹಾಕಿರೋದ್ರಿಂದ ಜ್ಯೂಸಿಯಾಗೂ ಕೂಡ ಇದೆ. ನನ್ನ ಕಣ್ಣು ಕುಗ್ತಾ ಇರೋದು ಇದು. ಇದನ್ನು ತೆಗೆದು ಸೈಡ್ಗೆ ಇಡೋಣ.
ಆ್ಯಕ್ಚುಲಿ ನನ್ನ ಕಣ್ಣು ಕುಗ್ತಾ ಇರೋದು ಲೋಡೆಡ್ ಫ್ರೈಸ್ ಅಂತ ಗುರು. ಇದನ್ನು ನಾನು ಫಸ್ಟು ತಿನ್ಬೇಕು ಇವಾಗ. ಲೋಡೆಡ್ ಫ್ರೈಸು. ಈ ಲೋಡೆಡ್ ಫ್ರೈಸಲ್ಲಿ ಏನೇನು ಬರುತ್ತೆ ಗೊತ್ತಾ ನೋಡಿ, ಚಿಕನ್ ಪೀಸಸ್ ಹಾಕಿರ್ತಾರೆ, ಆಮೇಲೆ ಫ್ರೈಸ್ಗೆ ಇವ್ರದ್ದೇ ಆದಂಥ ಸಾಸು, ಆಮೇಲೆ ಮಯೋನೀಸು, ಪ್ರತಿಯೊಂದು ಹಾಕಿರ್ತಾರೆ, ಚಿಕನ್ ಪೀಸಸ್ಸು, ಫುಲ್ಲಿ ಕಂಪ್ಲೀಟ್ಲಿ ಲೋಡೆಡ್ ಗುರು. ಲೋಡೆಡ್ ಅಂದರೆ ಲೋಡೆಡು ಹಿಂಗಿರ್ಬೇಕು ಲೋಡೆಡ್ ಫ್ರೈಸು. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆ, ನಾನು ತಿಂದ್ಬಿಡ್ತೀನಪ್ಪ ಬೇಗ ಬೇಗ. ನೋಡಿ ಯಾವ ಥರ ಇದೆ ಇದು ಲೋಡೆಡ್ ಫ್ರೈಸ್. ಬಿಗ್ ಬೈಟು. ಹಾಂ, ಅಗ್ಗಿತಾ ಇದ್ರೆ ಅಗ್ಗಿತಾನೆ ಇರಬೇಕು ಅನ್ಸುತ್ತೆ. ಎಲ್ಲ ಕಿರ್ಸ್ತಾವ್ರೆ. ಅಗಿತಾ ಇದ್ರೆ ಅಗಿತಾನೆ ಇರಬೇಕು ಅನ್ಸುತ್ತೆ ಗುರು. ಚಿಕನ್ ಸಿಗುತ್ತೆ, ಆಮೇಲೆ ಒಳ್ಳೆ ಒಳ್ಳೆ ಸಾಸು, ಆ ಟೇಸ್ಟ್ ಸಿಗುತ್ತೆ, ಕ್ಯಾಬೇಜ್ ಸಿಗ್ತಾ ಇರುತ್ತೆ, ಎಲ್ಲ ಫುಲ್ಲಿ ಲೋಡೆಡು, ಕಂಪ್ಲೀಟ್ಲಿ ಲೋಡೆಡು. ಒಂದು 2-3 ಜನ ಆರಾಮಾಗಿ ತಿನ್ಬೋದು. ಒಬ್ರ ಕೈಲಂತೂ ಆಗಲ್ಲ, ಜಾಸ್ತಿ ಕೊಡ್ತಾರೆ. 2-3 ಜನ ಬಂದರೆ ಟೈಮ್ ಪಾಸ್ಗೆ ಸೂಪರು ಲೋಡೆಡ್ ಫ್ರೈಸ್ನ ಟ್ರೈ ಮಾಡಿ. ನೆಕ್ಸ್ಟು ಪಾಕೆಟ್ ಪಿಜ್ಜಾ ಇದೆ ಗುರು. ಇಲ್ಲಿ ನೋಡಿ, ಇಲ್ಲೇ ಇದೆ ನೋಡಿ ಪಾಕೆಟ್ ಪಿಜ್ಜಾ. ಇದೇನು ಪಾಕೆಟ್ ಪಿಜ್ಜಾ, ಇದರೊಳಗಡೆ ಏನಿರ್ಬೋದು ನೋಡೋಣವಾ. ದಿಸ್ ಇಸ್ ಕಾಲ್ಡ್ ಪಾಕೆಟ್ ಪಿಜ್ಜಾ. ಚಿಕ್ಕದಾಗಿದೆ, ಪಾಕೆಟಲ್ಲೇ ಇಟ್ಕೊಂಡು ಓಡಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ ತಿನ್ಕೊಬೋದು. ಒಳಗಡೆ ನೋಡಿದ್ರೆ ಸೊ ನೋಡಿ ಈ ಥರ ಇರುತ್ತೆ. ಒಳಗಡೆ ಇವ್ರದ್ದೇ ಆದಂಥ ಮಸಾಲೆ ಭರಿತವಾಗಿ ಆ ಕಾರ್ನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಒಳಗಡೆ ಹಿಂಗಿರುತ್ತೆ. ಆ್ಯಕ್ಚುಲಿ ಇದನ್ನೇ ಪಾಕೆಟ್ ಪಿಜ್ಜಾ ಅಂತಾರೆ. ತಿನ್ನು ಆಗಿದೆ ಅಂತ. ವಾ, ಒಂಥರ ಡೈನಾಮೈಟ್ ಥರ ಕಚ್ಚಿದ ತಕ್ಷಣ ಒಂದೊಳ್ಳೆ ಬ್ಲಾಸ್ಟ್ ಸಿಗುತ್ತೆ ಬಾಯಲ್ಲಿ. ಅಗಿಬೇಕಾದ್ರೆ ಚೆನ್ನಾಗಿ ಒಂದೊಳ್ಳೆ ಮಜಾ ಬರುತ್ತೆ. ಇದು ಕೂಡ ಫ್ರೆಂಡ್ಸ್ ಜೊತೆ ಬಂದಾಗ ತಿನ್ಬೋದು. ಚೆನ್ನಾಗಿದೆ ಪಾಕೆಟ್ ಪಿಜ್ಜಾ. ನೆಕ್ಸ್ಟು ಇವರ ಬರ್ಗರ್ ಟ್ರೈ ಮಾಡಲೇಬೇಕು ಅಂತ ಅನಿಸ್ತಾ ಇದೆ. ಬನ್ನಿ ಬರ್ಗರ್ ಟ್ರೈ ಮಾಡೋಣ. ಸೊ ಇವರ ಚಿಕನ್ ಬರ್ಗರಲ್ಲಿ ಇದೇನೋ ಚುಚ್ಚಿ ಕೊಟ್ಟಿದ್ದಾರೆ ಗುರು. ಇದೆಲ್ಲ ಬೇಡ ನನಗೆ, ಇದನ್ನು ಇಲ್ಲೇ ಇಡೋಣ. ಒಳಗಡೆ ಎಲ್ಲ ನೋಡಿ ಫುಲ್ಲು ಚೀಸೆಲ್ಲ ಹಾಕಿ ಚೀಸಿಯಾಗಿ ಕೊಟ್ಟಿದ್ದಾರೆ ಈ ಬರ್ಗರ್ನ. ನಾನು ಇವಾಗ ಕಚ್ಚಿ ತಿನ್ನುವೆ. ಮಾಮ ಬರ್ಗರ್ ಮಾತ್ರ ಇವರೇ ಈ ಬನ್ನ ಇದನ್ನ ಪ್ರಿಪೇರ್ ಮಾಡೋದಂತೆ. ಸಾಫ್ಟ್ ಆಗಿದೆ ಗುರು, ಸೀರಿಯಸ್ಲಿ ಸಾಫ್ಟ್ ಆಗಿದೆ. ನಾನು ಇಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಸೀರಿಯಸ್ಲಿ ಇವ್ರದ್ದು ಆ್ಯಕ್ಚುಲಿ ದ ರಾಯಲ್ ಬರ್ಗರ್ ಅಂತಾನೆ ಹೆಸರು. ಸೊ ಬರ್ಗರೇ ರಾಯಲ್ ಆಗಿಲ್ಲ ಅಂದರೆ ಹೇಗೆ ಅಲ್ವಾ. ಇಲ್ಲಿ ಕಸ್ಟಮರ್ಸ್ ಕೂಡ ಅಷ್ಟೇ ತುಂಬ ಹ್ಯಾಪಿಯಾಗಿದ್ದಾರೆ ಬರ್ಗರ್ ತಿಂದು. ನೀವು ಕೂಡ ಬಂದರೆ ಈ ಚಿಕನ್ ಬರ್ಗರ್ನ ಟ್ರೈ ಮಾಡಿ, ಅಥವಾ ನಿಮ್ಗೆ ವೆಜ್ ಕೂಡ ಇಲ್ಲಿ ಸಿಗುತ್ತೆ, ಅದು ಕೂಡ ಟ್ರೈ ಮಾಡ್ಬೋದು. ಬಟ್ ಯಾವುದೇ ಟ್ರೈ ಮಾಡಿದ್ರು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಂತೂ ಪಕ್ಕಾ ಇರುತ್ತೆ. ಇಷ್ಟ ಆಯಿತು. ಸೊ ಈಗ ಸಬ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಹೇಗಿದೆ ನೋಡೋಣ ಬನ್ನಿ. ಏನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಪನ್ನೀರ್ ಸಬ್ ಅಂತ ನಾನು ತರಿಸ್ಕೊಂಡಿದ್ದೀನಿ. ನೋಡಿ ಒಳಗಡೆ ಫುಲ್ಲು ಚೀಸು ಗುರು, ಫುಲ್ ಚೀಸು. ಬಾ ಇದು ಹೆಂಗೆ ತಿನ್ನೋದು? ಇದನ್ನ ಇಷ್ಟು ದೊಡ್ಡದಾಗಿದೆ, ನನಗಿದು ಹೆಂಗೆ ತಿನ್ನೋದು ಅಂತಲೇ ಕನ್ಫ್ಯೂಷನ್ ಆಗೋಗಿದೆ. ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿದೆ, ಹೆಂಗೆ ತಿನ್ನೋದು ಇದು? ಅಯ್ಯೋ ಉದುರೋಗ್ತಾ ಇದೆ ಕೆಳಗಡೆ ಎಲ್ಲ. ನಂಗೆ ತಿನ್ನೋದೇ ಗೊತ್ತಾಗ್ತಿಲ್ಲ. ಹಿಂಗೆ ತಿನ್ಬಿಡ್ಲಾ? ಯಪ್ಪ ಇದೇನು ಗುರು ಹಿಂಗಿತ್ತು? ಒಂಥರ ಸಖತ್ತಾಗಿತ್ತು ಗುರು, ಸೀರಿಯಸ್ಲಿ. ಸಬ್ ಅಂತ ಅಂದು ಇದ್ರ ಹೆಸರು. ನಾನು ಇದರಲ್ಲಿ ಪನ್ನೀರ್ ಫ್ಲೇವರ್ ತರಿಸ್ಕೊಂಡಿದ್ದೆ, ಪನ್ನೀರ್ ಸಬ್ ಅಂತ. ಏನೋ ಒಂಥರ ಆದರೆ ಖಾರವಾಗಿದೆ, ಖಾರ ಆಯಿತು ಇದ್ರ ತಿಂದು ನನಗೆ. ಆದರೆ ಸಾಫ್ಟಾಗಿರೋ ಬನ್ನು ಒಳಗಡೆ ಫಿಲ್ಲಿಂಗ್ಸ್ ಇದೆಯಲ್ಲ, ಅದೇ ಗುರು ಮಜಾ ಕೊಡೋದು. ಆ್ಯಕ್ಚುಲಿ ಇದು ಅಷ್ಟೇ, ಇಬ್ಬರು ತಿನ್ಬೋದು. ಒಬ್ರು ಕೈಲಿ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ. ಒಳ್ಳೆ ಬ್ಯಾಟ್ಸ್ಮ್ಯಾನ್ ಇದ್ದರೆ ತಿನ್ಬೋದು ನೋಡಿ. ಇದೆಲ್ಲ ಸೇರ್ಕೊಂಡು ಇದೆಲ್ಲ ತಿಂದ್ಬಿಟ್ಟು ಇದು ತಿನ್ನೋಕೆ ನನ್ನ ಕೈಲಿ ಆಗಲಿಲ್ಲ. ಬಟ್ ಆದರೆ ಆ ಬೈಟಲ್ಲಿ ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಿಡಿ. ಸಾಫ್ಟ್ ಬನ್ನು ಮತ್ತು ಒಳಗಡೆ ಆ ಫಿಲ್ಲಿಂಗ್ಸು ಕೂಡ ಅಷ್ಟೇ ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ, ಫುಲ್ಲು ಟೇಸ್ಟಿಯಾಗಿ, ರಸಭರಿತವಾಗಿತ್ತು. ಚೆನ್ನಾಗಿದೆ ಸಬ್ಬು. ಫಸ್ಟ್ ಟೈಮ್ ತಿಂದಿದ್ದು. ಸೊ ಬ್ಲೂ ಲಗೂನ್ ಮೊಯಿಟೋ ಎಲ್ಲೇ ಹೋದರೂ ನಾನು ಕುಡಿತೀನಿ. ಇಲ್ಲೇ ಇದೆ ನೋಡೋಣವಾ. ಅಬ್ಬಾ, ಇದನ್ನು ಗುರು ಮಿಸ್ ಮಾಡಿಬಿಡಿ. ಬ್ಲೂ ಲಗೂನ್ ಮೊಯಿಟೋ ಇಲ್ಲಿ ಇವರು ಲೆಮನ್ ಜಾಸ್ತಿ ಹಾಕಿದ್ದಾರೆ. ಲೆಮನ್ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ. ಆ ಬ್ಲೂ ಲಗೂನ್ ಫ್ಲೇವರ್ಗಿಂತ ಆ ಲೆಮನ್ ಫ್ಲೇವರೇ ಜಾಸ್ತಿ ಬರೋದು. ಸಖತ್ತಾಗಿದೆ, ಹುಳಿಯಾಗಿ. ಇದನ್ನು ತಿಂದಾದ್ಮೇಲೆ ಕುಡಿತಾ ತಿನ್ನಿಲ್ಲ, ತಿಂದಾದ್ಮೇಲೆ ಕುಡಿದ್ರು ಅಷ್ಟೇ ಭರ್ಜರಿಯಾಗಿ ಒಂದು ಎಂಡ್ ಸಿಗುತ್ತೆ. ಸೊ ವಿಡಿಯೋ ಕೂಡ ಎಂಡ್ ಮಾಡೋವಂಥ ಸಮಯ ಆಯಿತು. ಇವಾಗ ನಾನು ಲೋಡೆಡ್ ಫ್ರೈಸು, ಸಬ್ಬು ಮತ್ತು ರ್ಯಾಪ್ಸು, ಪಾಕೆಟ್ ಪಿಜ್ಜಾ, ಬರ್ಗರು ಎಲ್ಲ ತಿಂದೆ. ನನಗೆ ಎಸ್ಪೆಷಲಿ ಬರ್ಗರ್ ಮಾತ್ರ ಮಿಸ್ಸೇ ಮಾಡಬೇಡಿ. ದ ರಾಯಲ್ ಬರ್ಗರ್ಸ್ ಅಂತ ಇದು ಲೊಕೇಟ್ ಆಗಿರೋದು HMT ಲೇಔಟು, ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಮುಂದೆ ನೆಲಗೇದರನಹಳ್ಳಿ ಅಂತ ಇದೆ. ಅಲ್ಲಿ ಕ್ರೈಸ್ಟ್ ಕಾಲೇಜ್ ಕ್ಯಾಂಪಸ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ಇದೆ. ಸೊ
ಅಡ್ರೆಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬನ್ನಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿ. ನೀವು ಕಸ್ಟಮರ್ಸ್ನು ನೋಡಿರ್ತೀರ ಯಾವ ಥರ ತಿಂತಿರ್ತಾರೆ, ಇಲ್ಲ ಜನ ಎಲ್ಲ ಬಂದು ಅಂತ ವೀಡಿಯೋಲಿ ತೋರಿಸಿದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಏರಿಯಾ ಸುತ್ತಮುತ್ತ ಇದ್ದರೆ ಅಥವಾ ಏರಿಯಾಗೆ ಬರೋರಾಗಿದ್ದರೆ ರಾಯಲ್ ಬರ್ಗರ್ಸ್ಗೆ ಒಂದು ಸಲ ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟಿ ಫುಡ್ಡು ನಿಮಗಂತೂ ಖಂಡಿತ ಸಿಗುತ್ತೆ. ಸೂಪರಾಗಿರುತ್ತೆ, ಎಂಜಾಯ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ನಮ್ಮ ಪೇಜ್ನ ಕೂಡ ಫಾಲೋ ಮಾಡಿ, ಇನ್ಸ್ಟಾಲ್ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವೀಡಿಯೋಗಳು ನಿಮಗೆ ಫಸ್ಟ್ ಸಿಗುತ್ತೆ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕಾನು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.